ಗುರು ಗಾಡಿ ರೆಡಿ ಇದೆ. ಬಟ್ ನಾವಿರೋದು ಆರು ಜನ ಇದ್ದೀವಿ. ಸೊ ನಮ್ಮ ಮಮ್ಮಿ ನೋಡ್ರಲ್ಲಿ ಹೆಂಗೆ ಬರ್ತಿದ್ದಾಳ. ಬ್ಯಾಗ್ಗಳೆಲ್ಲ ಡಿಕ್ಕಿನಲ್ಲಿ ಬಿಸಾಕೋಣ. ಆಮೇಲೆ ನಾವು ಬೈಕಲ್ಲಿ ಹೋಗೋಣ. ಇವರೆಲ್ಲ ಕಾರಲ್ಲಿ ಸಾಯ್ತಾರೆ, ನಾವು ಬೈಕಲ್ಲಿ ಸಾಯೋಣ. ವಾವ್, ನಮ್ಮನೇನೋ ಸ್ಪ್ರೇ ಹೊಡಿತಿದ್ದಾನೆ. ಇಲ್ಲಿವರೆಗೆ ಘಮ್ ಅಂತಿದೆ ಸ್ಮೆಲ್. ಸ್ವಲ್ಪ ಡಿಕ್ಕಿ ಓಪನ್ ಮಾಡಿದ್ರೆ ಚೆನ್ನಾಗಿರ್ತೈತೆ ಅಂತೀನಿ. ನಿಂದೆಲ್ಲ ಕಾರ್ದು. ಎಲ್ಲಾರ್ದು ಆಗುತ್ತೆ ಗಾಡಿ. ಅಪ್ಪಲ್ಲ ಮಮ್ಮಿ ಪಕಡೋ. ತಗೊಂಡಾಗ ಅಕ್ಕಬೇಕು, ಅಕ್ಕಲ್ಲ ಅನ್ಬಾರ್ದು. ಏನಂಗೆ ನೋಡ್ತಿದ್ಯಾ? ಗಾಡ್ ಬ್ಲೆಸ್ ಯು ವಿತ್ ಅ ಚೈಲ್ಡ್. ಜೆಲಿಬಿ. ಗುಡ್ ಮಾರ್ನಿಂಗ್ ಆಯ್ಸ್. ಈಗ ನಾವು ಸಕಲೇಶ್ಪುರ ಟ್ರಿಪ್ಗೆ ಹೊಂಟಿದ್ವಿ. ಸೊ ನಾನು ಬೈಕ್ ಬಂದಿಲ್ಲ, ನಮ್ಮನ ಬೈಕೆಲ್ಲ ಬಂದಿದ್ದು. ನಮ್ಮನ್ನು ಎಕ್ಸ್ಪಲ್ಸ್ ತಂದಿದ್ದಾನೆ. ಸೊ ಒಂದೇ ಬೈಕಲ್ಲಿ ಹೋಗ್ತಿದ್ದೀವಿ. ನನ್ನ ಬೈಕ್ ಬಳ್ಳಾರಲ್ಲಿದೆ. ಬರಬೇಕಾದ ಕಾರಲ್ಲಿ ಬಂದೆ, ಈಗ ಬೈಕಲ್ಲಿ ಹೋಗ್ತಿದ್ದೀನಿ. ಸೊ ಈಗ ಅಲ್ಲಿವರೆಗೆ ನಮ್ಮನ್ನು ಹೊಡಿತಾನೆ, ಆಮೇಲೆ ನಾನು ತಗೊಳ್ತೀನಿ ಬೈಕು. ನೋಡೋಣ ಏನಾಗ್ತದೆ ಅಂತೇಳಿ. ಮುಂದೆ ಸಕಲೇಶ್ಪುರನ ಎಕ್ಸ್ಪ್ಲೋರ್ ಮಾಡೋಣ ಕ್ಲೀನಾಗಿ. ಸಕಲೇಶ್ಪುರ ಆ್ಯಂಡ್ ಕುದುರೆಮುಖಕ್ಕೆ ಹೋಗ್ತಿದ್ದೀವಿ. ಇದು ನಮ್ಮ ಆಲ್ವೇಸ್ ಅಭಿ, ಇದು ನಮ್ಮ ಆಲ್ವೇಸ್ ಮಮ್ಮಿ, ಅದು ಆಲ್ವೇಸ್ ಮಿತುಷಾ, ಅದು ಆಲ್ವೇಸ್. ಇವ್ರು ಯಾವಾಗಲೂ ಟ್ರಿಪ್ ಹಾಕಿ ಏನೋ ಒಂದು ಎಡ್ವರ್ಟ್ ಮಾಡ್ತಾರೆ. ಈ ಸಲ ಏನೋ ಎಡ್ವರ್ಟ್ ಮಾಡಿದ್ದಾರೆ. ನಮ್ಮನ್ನು ಮಾಡಿದ್ದು ಆಕಿ ಮಾಡಿದ್ದು. ಬೇರೆ ಯಾವಾಗಲೂ ತಿನ್ನೋದ್ರಲ್ಲೇ ಇರ್ತಾರೆ ಗೈಸ್ ಇವಳು. 24 ಗಂಟೆ ತಿನ್ನಬೇಕು ತಿಂಡಿ ಪೋತು. ಓಕೆ, ಹಾಸನ್ ಸಿಟಿಯಿಂದ ಎಕ್ಸಿಟ್ ಆಗಿ ಈಗ ಹೈವೇಗೆ ಬಂದಿದ್ದೀವಿ ಗುರು. ಇಲ್ಲಿಂದ ಸಕಲೇಶ್ಪುರ 36 ಕಿಲೋಮೀಟರ್ಸ್ ಇದೆ. ಎಷ್ಟೊತ್ತಿಗೆ ಕವರ್ ಮಾಡ್ತೀವೋ ನೋಡಬೇಕು. ಇನ್ನೂ ಸ್ವಲ್ಪ ವರ್ಕ್ ನಡೀತಿದ್ದಾವೆ ಹಾಸನಲ್ಲಿ ಹೈವೇ ಮೇಲೆ. ಗುರು ಇಲ್ಲಿಂದ ಸಕಲೇಶ್ಪುರ 24 ಕಿಲೋಮೀಟರ್ಸು. ವೆದರ್ ಮಾತ್ರ ಸಖತ್ತಾಗಿದೆ ನೋಡಿ. ನೇಚರ್ ಅಲ್ಲಿ ನೋಡಿದ್ರು ಆಹಾ, ಬೆಳಗ್ಗೆನೇ ವರ್ಕೌಟು ಹೊಲದಲ್ಲಿ. ಗೋಪ್ರ ಒಂದೇ ವಾಟರ್ ಪ್ರೂಫ್ ಕೇಸ್ ಹಾಕಿದರೆ ಚೆನ್ನಾಗಿರ್ತಿತ್ತು. ನಾನು ಗೋಪ್ರೋಗೆ ವಾಟರ್ ಪ್ರೂಫ್ ಕೇಸ್ ತಂದಿಲ್ಲ. ಮಳೆ ಜೋರು ಆಗ್ತಿದೆ, ಅಲ್ಲೆಲ್ಲಾದ್ರೂ ಸೈಡ್ ಹಾಕ್ಕೊಳ್ಳೋಣ. ಹೋ ಮಳೆ ಸಖತ್ತಾಗಿದೆ. ಏನಂದರೆ ವಾಟರ್ ಪ್ರೂಫ್ ಕೇಸ್ ತಂದಿಲ್ಲ ಗೋಪ್ರೋದು. ಹಾಂ ಆನ್ ಇದೆ ಅಲ್ಲ, ಕಾರಲ್ಲಿದೆ, ನಡೀತದ. ಎಕ್ಸ್ಪಲ್ಸ್ಗರು NS ಇಲ್ಲ ಈ ಸಲ. ಎಕ್ಸ್ಪಲ್ಸ್ನೂ ಮಜಾ ಕೊಡ್ತಿದೆ. ನಮ್ಗೆ ಬೇಕಾಗಿದ್ದು ಅಷ್ಟೇ, ಮಜಾ ಕೊಡ್ತಿದ್ದೇನ ಇಲ್ಲ ಅಷ್ಟೇ. ಸೊ ಇಲ್ಲಿ ಗೋಪುರ ತೆಗೆದು ಹೊಡಿಯೋಣ. ಮಳೆನಲ್ಲಿ ನಿಂದ್ರದು ಬೇಡ. ಸೊ ಎಲ್ಲ ಗೋಪುರ ಬಿಚ್ಚಿ ಹೊಡಿಯೋಣ. ಗುರು ಈ ಸಲ NS ಬಿಟ್ಟು ಎಕ್ಸ್ಪಲ್ಸ್ ತಂದಿದ್ದೆ. ಸಾರ್ಥಕ ಆಯಿತು. ಗಾಡಿ ಹೈಟ್ ತುಂಬ ಇದೆ. ನನಗೆ ಲೈಕ್ ಫ್ಲಾಟ್ ಫುಟ್ ಮಾಡೋಕ್ಕಾಗಲ್ಲ. ಈ ಥರ ಇಡಬೇಕಾಗ್ತೈತಿ ಹಿಂಗೆ ಗಾಡಿ ನಿಂದಿಸ್ಬೇಕಂದ್ರೆ. ಸೊ ಹಿಂಗೆ ಹೋಗೋ ರೂಟಲ್ಲಿ ಟೆಂಪಲ್ ಕಾಣಿಸ್ತು. ಇನ್ನು ನಮ್ಮವರು ಇನ್ನೂ 30 ಕಿಲೋಮೀಟರ್ಸ್ ಹಿಂದೆ ಉಳ್ಕೊಂಡಿದ್ದಾರೆ. ಸೊ ಈ ಟೆಂಪಲ್, ಇಲ್ಲೆಲ್ಲ ಫಿಶಿಂಗ್ ಎಲ್ಲ ಮೀನು ಹಿಡಿತಿದ್ದಾರೆ. ವೆದರ್ ಮಾತ್ರ ಸಖತ್ತಾಗಿದೆ ಗುರು, ವೆದರ್ ಸಖತ್ತಾಗಿದೆ. ಯಾವ ಟೆಂಪಲ್? ಶಿವನ್ ಟೆಂಪಲ್ ಇದು. ಹೊಳೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಗುರು. ಅಲ್ಲೆಲ್ಲ ಮೀನು ಹಿಡಿತಿದ್ದಾರೆ.
ಹಿಂಗಿದೆ. ಸೊ ಮಳೆ ಫುಲ್ಲು ಜೋರಿತ್ತು. ಸಕಲೇಶ್ಪುರ ಎಂಟ್ರೆನ್ಸ್ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಎಕ್ಸ್ಪೋರ್ಟ್ಸ್ ಯಾರ ಹತ್ರ ಇದೆನೋ ಅವ್ರು ಸ್ವಲ್ಪ ಹೈಟ್ ಇರಬೇಕು ಗುರು, ಮಿನಿಮಮ್ 6 ಫೀಟ್ ಇರಬೇಕು. 6 ಫೀಟ್ ಇತ್ತು ಅಂದ್ರೆ ವರ್ಕೌಟ್ ಆಗೋದು. ಗಾಡಿ ಮಾತ್ರ ಸೆಕ್ಸಿ ಗುರು. ಮೀನು ಹಿಡಿತಿದ್ದಾರ. ಏನು ಬ್ರೋ ಇದು? ಗಾಣ ಅಲ್ಲ, ಇದೇನೋ ಪೌಡ್ರು, ಅದು ಫುಡ್ಡು ಮೀನಿಗೆ. ಫುಡ್ಡು ಬರ್ತಾವ ಈಗ? ಹಾಕು ನೋಡೋಣ. ಪಾನಿಪುರಿ ಕಡೆ ಮೀನ್ ಕೂಡ ಅಲ್ಲೇ ಕರ್ಬಾ ವಿಡಿಯೋದಾನು ವಿಡಿಯೋ ಹಾಕ್ಲಾ? ಬಜಿ ಇಂಕು ಟೆಂಪಲ್ ಕನ್ ಬೋಲಾ ಚಲಿ. ಟೆಂಪಲ್ ಹತ್ರ ಬರ್ತೀರಾ, ಮೀನು ನೋಡ್ತೀರಾ, ಫುಲ್ ಮೀನು. ಹೋಗನ್ ಬನ್ನಿ. ಚಲ್ ರೇ ರಕ್ಕೋ ಯಾವತ್ತು ಕಾಂಜಾರಿಂಬಾ ನೋಡ್ರಿ ಗಜಿನ ಕಟ್ಟೋದಾ. उठा ले रहे वहाँ छिड़ा ना लपट 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 उसे लपट ये आटो कर ले ಅಲ್ಲ ಆಗಿದೆ ಗುರು. ಅಮ್ಮನ ಮೀನು ಹಿಡಿಯೋ ಬದಲು ಆವಿ ಹಿಡಿತಿದ್ದಾನೆ. ಹೋಗ್ಲಿ ಬಿಡ್ರಿ, ಅದನ್ನೇ ಕುಡಿತೀರಾ? ಗುರು ಹುಡುಗರು ಇಲ್ಲಿ ಮೀನು ಹಿಡಿತಿದಾರ. ಆ ಹುಡುಗರು ಇಲ್ಲೆಲ್ಲ ಒಳ್ಳೆ ಲೊಕೇಶನ್ ಇದೆ ಬ್ರೋ, ಹೋಗೋಣ ಅಂತಿದ್ದಾರೆ. ಸೊ ಹೋಗೋಣ ನಾವು. ಆ ಹುಡುಗರು ಏನು ತೋರಿಸ್ತಾರೋ ಅವ್ರ ಊರಲ್ಲಿ. ಪಾಪ ನಮಗೋಸ್ಕರ ಮೀನು ಹಿಡಿಯೋದು ಬಿಟ್ಟು ಬರ್ತಿದ್ದಾರೆ. ಇಲ್ಲಿ ಯಾವುದೋ ಲೊಕೇಶನ್ ಇದೆ ಅಂತ ಹೇಳಿದರು, ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ದಾರೆ. ಎರಡೆರಡು ನಿಮಿಷಕ್ಕೆ ನಮ್ಮೊಂದು ಮೂಡ್ ಚೇಂಜ್ ಆಗ್ತಿದೆ. ಹೋಗೋಣ ಅಂತನ ಬೇಡ ಅಂತನ. ಆ್ಯಂಡ್ ZX10R ಇವಾಗ ನಮ್ಮವ್ರು ಹೊಡಿತಾರೆ. ಅವರೇ ಇವಾಗ ನಮಗೆ ಗೈಡು. ಅವ್ರು ಹೇಳ್ದಂಗೆ ನಾವು ಕೇಳಬೇಕು. ಎಲ್ಲಿ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ, ಬಟ್ ಹೋಗ್ಬೇಕು. ಕರ್ಕೊಂಡೋಗಿ ಎಲ್ಲ ಮುಗಿಸ್ಬಿಟ್ರೆ ಕಷ್ಟ ಗುರು ಇವರು. ಈ ಸ್ಟ್ಯಾಂಡು ಎಕ್ಸ್ಪಲ್ಸು ಸ್ವಲ್ಪ ನನಗೆ ಹಾಂ ಅಂದ್ರೆ ಹಿಂದೆ ಯಾರಾದ್ರು ಕೂತ್ರೆ ಇದರ ಆರಾಮಾಗಿ ಕಾಲು ನಿಂದಿರುತ್ತೆ, ಸಿಗುತ್ತೆ. ಏನಂತಾರೆ ಹಾಂ, ಇವರೇ ಗುರು ಈಗ ನಮಗೆ ಗೈಡ್. ಎಲ್ಲಿ ಕರ್ಕೊಂಡು ಹೋಗ್ತಾರ ಗೊತ್ತಿಲ್ಲ, ಬಟ್ ಹೋಗೋದು ಜೊತೆಗೆ ಸುಮ್ಮನೆ ನುಗ್ಗುತ್ತಿದಾರ. ಟ್ರಾಫಿಕ್ ಸಖತ್ತಿದೆ ಗುರು. ಇಲ್ಲಿ ಸಿಂಗಲ್ ರೋಡ್ ಇದೆ. ನಾವು ಬೋಳಿ ನನ್ನ ಮಗ ಗಾಡಿ ಇಲ್ಲೇ ಬಿಸಾಕ್ ಹೋಗಿದ್ದಾನ ರೋಡ್ಗೆ. ಆ ಓಮ್ನೇನೋ ಇದಕ್ಕೆ ಬಿಡ್ ಯಾರ್ದು ಗಾಡಿ ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಅಂದರೆ ಬಂದಾಗ ಈ ಹುಡುಗರು ಹೆಂಗೆ ಬೇಕಂತ ತಗೊಂಡು ಹೋಗ್ತಿದ್ದಾರೆ ನಮ್ಮನ್ನು. ಆ ಹುಡುಗರಿಂದ ಹೋಗ್ಬೇಕು. ಬರ್ರಿ ಜನರೇ, ಹೈಟ್ ಕಡಿಮೆ ಇದೀವಿ ಜನರೇ. ಆ ಕುಣಿನಲ್ಲಿ ಕೆಳಗೆ ಹಾಕ್ಸ್ತಾರೆ ಜನರೇ ಇವರು ಗುರು. ಆ ಹುಡುಗರು 3 ಇದ್ದಾರ, ಟ್ರಿಪಲ್ಸು. ಗಾಡಿ ಮಾತ್ರ ಬೆಂಕಿ. ಎಲ್ಲಿ ಬೇಕು ಹಂಗೆ ನುಗ್ಗಿಸ್ತಿದ್ದಾನ, ಬಿದ್ದರೆ ನೋಡ್ಕೊಳ್ಳೋಣ ಅಂತೇಳಿ. ಇದೊಂದು ಮಳೆ ಗುರು, ಬರ್ತತೆ ಬಿಡ್ತಿದೆ. ವಾಟರ್ ಪ್ರೂಫ್ ಕೇಸ್ ಅಂತ ಅಂದಿದ್ರೆ ಚೆನ್ನಾಗಿರ್ತಿತ್ತು. ನಾನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಗೊತ್ತಿಲ್ಲ, ಕರ್ಕೊಂಡು ಹೋಗ್ತಿದ್ದಾರೆ. ಹೋಗೋಣ ಅಷ್ಟೇ. ಅವ್ರೂರು ಸಕಲೇಶ್ಪುರ.
ಗುರು ನಮ್ಮ ಗೋಪುರ ಏನಾಗದೇ ಇದ್ರೆ ಸಾಕು. ಗುರು ಎಲ್ಲಿ ಕರ್ಕೊಂಡು ಹೋಗ್ತಿದಾರೋ ಗೊತ್ತಿಲ್ಲ, ಮಳೆ ಮಾತ್ರ ಜೋರಿದೆ. ಕರ್ಕೊಂಡು ಹೋಗ್ತಿದ್ದೀವಿ ಅಷ್ಟೇ. ಊರು ಹೊರಗಡೆ ಕರ್ಕೊಂಡು ಬಂದರು. ವಾ 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 ಹೆಂಗೆ ಹೊಡಿತಿದ್ದಾರಲ್ಲ ನಿಧಾನ. ಹುಟ್ಟು ಬೆಳೆದಿರೋ ಊರಂದ್ರೆ ಹೆಂಗೆ ಇರುತ್ತೆ. MS ಆಗಿದ್ದಿದ್ರೆ ಕತೆ ನಮ್ಮದು ಬೇರೆ ಇರ್ತಿತ್ತು. ನಾನು ದಬಾಯಿಸಿ ಹೊಡಿತಿದ್ದೆ. ಎಕ್ಸ್ಪಲ್ಸ್ ಆಗಿರೋದ್ರಿಂದ ಸ್ವಲ್ಪ ಹೈಟ್ದು ಪ್ರಾಬ್ಲಮ್ಮು. ಹಂಗೆ ಇಲ್ಲೇ ಒಂದು ವಾಟರ್ ಪ್ರೂಫ್ ಮೌಂಟ್ ಅಂತಂದಿದ್ರೆ ಚೆನ್ನಾಗಿರ್ತಿತ್ತು ಗೊತ್ತು. ನಾನು ಮನೆ ಮಾತ್ರ ಯಾರು ಕೊಡ್ತಿಲ್ಲ. ಕಟ್ಟಿದ್ದಾರೆ, ಸಖತ್ತಾಗಿ ಕಟ್ಟಿದ್ದಾನೆ ಮನೇನ. ಹಾಂ ಹೆವಿ ರೈಡರ್ ಬ್ರೋ ನೀನು. ಹೆವಿ ರೈಡರ್. ಸರ್ರ ಅಂತ ನುಗ್ಗಿಸ್ತಾನ. ಎಲ್ಲ ಬಿದ್ದರೆ ಹೆಂಗೆ ಬೀಳೋದು. ಡಿಕ್ಷನರಿನಲ್ಲಿಲ್ಲ ಬೀಳೋದು ನಾವು ಅಂತದೆ. ಚಲೋ ವಾ. ನೋಡ್ರಿ ಬ್ರೋ, ಅದೃಷ್ಟ ಮಾಡಿರ್ಬೇಕು ಈ ಥರ ನೀವು ಮಳೆನಲ್ಲಿ ವಾಲಿಬಾಲ್ ಆಡಬೇಕಂದ್ರೆ. ಪಕ್ಕದಲ್ಲಿ ನೀರು. ವಿಡಿಯೋ ರೆಕಾರ್ಡ್ ಆಗ್ತಿದೆನೋ ಇಲ್ಲೋ ಗೊತ್ತಿಲ್ಲ. ಹಾಂ, ಸ್ವಾಮಿ ಏನೋ ಹೇಳ್ತಿದ್ದಾರೆ ಹುಷಾರಾಗಿರ್ರಿ ಅಂತೇಳಿ. ಗುರು ಇದೇನೋ ಮಸ್ತಿದೆ. ನಮ್ಮ ಹಸಿವು ನೀಗಿಸುತ್ತಿರುವ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಹಸಿವಿಗೆ ನಮ್ಮನ್ನು ಆಹಾರವಾಗಿ ಮಾಡಿಕೊಳ್ಳಬೇಡಿ. ಓ ಗುರು, ವಿಡಿಯೋ ಹೆಂಗೆ ಬಂತು ಗೊತ್ತಿಲ್ಲ ಅವಾಗಿಂದ. ಕಡೆಯಲ್ಲ. ನೋಡಿ ಬ್ರೋ ಹೆಂಗಿದೆ ಲೊಕೇಶನ್. ಸಕಲೇಶ್ಪುರದಲ್ಲೇ ಇರೋದಿದು. ಇಲ್ಲಿ ಚೆನ್ನಾಗಿ ಬರೆದಿದ್ದಾರೆ, ಹೋದವ್ರು ಓದ್ಬೋದು. ನಿಮ್ಮ ಖುಷಿ ನೋಡಿ ನಮ್ಮಲ್ಲಿ ಹಚ್ಕೊಳ್ಳಿ, ಯಾಕಂದರೆ ನಾವೊಂದು ನಿಮ್ಮನ್ನು ನೋಡಿ ನಗುವುದಿಲ್ಲ, ಮೊದಲಾಗಿ ಸ್ಪಂದಿಸುತ್ತೇವೆ. ಇಂಥ ನಿಮ್ಮ ಪ್ರೀತಿಯ ಮೀನುಗಳು. ಹಾಂ, ಅದೇ ಕಾಲು ಜಾರ್ತಿದೆ.
ಇದೆಲ್ಲ ಪಾಚಿ. ನಿಮ್ಮ ಹಾಗೆ ಕೈ ಕಾಲುಗಳಲ್ಲಿ ನಮ್ಮ ನೋವನ್ನು ಹೇಳ್ಕೊಳ್ಳೋಣ ಅಂದರೆ ನಿಮ್ಮ ಥರ ಧ್ವನಿ ಇಲ್ಲ. ಗುರು ಗೋಪುರ ತೆಗೆಯೋದು ಹಾಕೋದು ಆಗ್ಬಿಟ್ಟಿದೆ. ನೋಡೋಣ ಹೆಂಗೆ. ವಾಟರ್ ಪ್ರೂಫ್ ಕೇಸ್ ತಂದಿಲ್ಲ, ಮಳೆನಲ್ಲಿ ಹಂಗೆ ಯೂಸ್ ಮಾಡ್ತಿದ್ದೀನಿ ಗೋಪುರನ. ಹೆಚ್ಚು ಕಡಿಮೆ ಆಯ್ತಂದರೆ ವೀಡಿಯೋಸ್ ಅಷ್ಟೇ. ಎಷ್ಟೊಳ ತುಂಬ ಒಳಗಿದೆ? ಹಾಂ ಹಾಂ ಓಕೆ. 80 ಅಡಿ ಇದೆ. ಹಾಂ ಹಾಂ ವಾಲಿಬಾಲ್ ಅಲ್ಲಿಗೆ ಹೋಗೋಣ. ಹಾಂ ಅಲ್ಲಿಗೆ ಹೋಗಿ ವಾಲಿಬಾಲ್ ಆಡೋಣ. ಸ್ಕೂಲ್ ಮಕ್ಕಳು ಸ್ಕೂಲ್ ಅದು? ಓ ನಾವು ಅಲ್ಲಿ ಎಂಟ್ರೆನ್ಸಲ್ಲಿ ಬರಬೇಕಾದಾಗ ಇದ್ದಿದ್ದು ಸ್ಕೂಲ್ ಅದು. ಓಕೆ. ಅಲ್ಲ ಅದೇ ಅಲ್ಲ ಎಂಟ್ರೆನ್ಸ್ ಅಲ್ಲಿ ಬಸ್ ಸ್ಟಾಪು ಅದೇ ಸ್ಕೂಲ್ ಬ್ರೋ. ಗೌರ್ಮೆಂಟ್ ಸ್ಕೂಲ್ ಅಲ್ಲ? ಆಹಾ, ನಮ್ಮ ಸ್ಕೂಲಾಗ ಯಾವ ಏನೋ ಹೇಳ್ಕೊಡ್ತಿರ್ದಿಲ್ಲ. ಗೇಮ್ಸ್ ಪೀರಿಯಡಲ್ಲಿ ಕ್ಲಾಸ್ ತಗೊಳ್ತಿದ್ರು. ಹಾಂ ಓಕೆ. ಹಾಂ ನಿನ್ನ ಹೆಸರು? ಆಶಿಕ್. ಓದ್ತಿದ್ಯಾ? ಯಾವ ಸ್ಕೂಲು? ಕಾಲೇಜು? ಕಾಲೇಜು ನನ್ನ ಸ್ಕೂಲ್ ಅಂದ್ಕೊಂಡಿದ್ದೆ, ಕಾಲೇಜ್ ಅಂತ. ಹಾಂ ಆನಲ್ಲಿರುತ್ತೆ. ಜಸ್ಟ್ ಹಿಂಗೆ KG 200 ರೂಪಾಯಿ ಅಂತೆ ಮೀನು. ಇಲ್ಲಿ ಆ್ಯಕ್ಚುಲಿ ಮೀನು ಹಿಡಿಬಾರ್ದು ಅಂತ ಹೇಳಿದ್ದಾರೆ. ಇಲ್ಲೊಬ್ಬರು ನೋಡ್ಕೊಳ್ಳೋರು ಇದ್ರು, ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಹುಡುಗರಿಗೆ ಮೀನು ಹಿಡೀರಿ ಅಂತೇಳಿ. ಅಲ್ಲಿ ಇದು ಏನೋ ಇದು ಬರ್ದಿದ್ದಾರೆ, ಇದು ಮಾಡಬಾರ್ದು ಅಂತೇಳಿ. ಅದನ್ನೇ ಮಾಡ್ತಾರೆ ನಮ್ಮ ಹುಡುಗರು. ರೂಲ್ಸು ಇರೋದು ಬ್ರೇಕ್ ಮಾಡಲಿಕ್ಕೆ ಅಂತ ಹೇಳ್ತಾರೆ. ಸೊ ನಮ್ಮ ಹುಡುಗರು ಇಲ್ಲಿ ರೂಲ್ಸ್ ಬ್ರೇಕ್ ಮಾಡ್ತಿದ್ದಾರೆ. ವಾ ಜಸ್ಟ್ ಮಿಸ್.